ಮ್ಯಾಟ್ರಿಮೋನಿ ಆಪ್ನಲ್ಲಿ ಪರಿಚಯ, ಲಕ್ಷಾಂತರ ರೂಪಾಯಿ ವಂಚಿಸಿ ಪರಾರಿ. ಈ ಸುದ್ದಿಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಮದುವೆಯಾಗುವುದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿರೋ ಪ್ರಕರಣ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ವರದಿಯಾಗಿದೆ. ಮ್ಯಾಟ್ರಿಮೋನಿಯ ಮೂಲಕ ಪರಿಚಿತನಾಗಿದ್ದ ಈತ ಮದುವೆಯಾಗುವುದಾಗಿ ನಂಬಿಸಿ ಹಣ ಮತ್ತು ಒಡವೆ ಪಡೆದು ವಂಚಿಸಿದ್ದಾನೆ. ಈತನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ 12 ಪ್ರಕರಣಗಳು ದಾಖಲಾಗಿವೆ. ಅಂದಹಾಗೆ ಈತನ ಹೆಸರು ಭೀಮ್ರಾಜ್. ಮ್ಯಾಟ್ರಿಮೋನಿ ಅಪ್ಲಿಕೇಶನ್ನಲ್ಲಿ ಭದ್ರಾವತಿಯ ಮಹಿಳೆಗೆ ಪರಿಚಯವಾಗಿ ಆಕೆಯಿಂದ ಮೊದಲು ಫೋನ್ ಪೇ ಮೂಲಕ 5,43,000 ರೂಪಾಯಿ, ಬಳಿಕ 2 ಲಕ್ಷ ನಗದು, 30 ಗ್ರಾಂ ಬಂಗಾರದ ಆಭರಣಗಳನ್ನು ಪಡೆದುಕೊಂಡಿದ್ದಾನೆ. ಮೋಸ ಹೋದ ಮಹಿಳೆ ಸದ್ಯ ಭದ್ರಾವತಿಯ ಹಳೇನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಭೀಮ್ರಾಜ್ ಅಲಿಯಾಸ್ ಜೈ ಭೀಮ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪರಿಶೀಲನೆಯನ್ನ ನಡೆಸಿದಾಗ ಈತ ಕೊಪ್ಪಳದ ಕಾರಾಗೃಹದಲ್ಲಿ ಇದ್ದಾನೆ. ಹಲವಾರು ಠಾಣೆಗಳಲ್ಲಿ 12 ಪ್ರಕರಣಗಳು ದಾಖಲಾಗಿವೆ. ಮೂಲತಃ ವಿಜಯಪುರದ ಹಿಟ್ಟಿನಹಳ್ಳಿ ಗ್ರಾಮದವನಾಗಿದ್ದು, ಯಾವುದಕ್ಕೂ ಹುಡುಗನನ್ನ ಹುಡುಕುವಾಗ ಯುವತಿಯರು ಎಚ್ಚರದಿಂದ ಇದ್ರೆ ಒಳ್ಳೆಯದು, ಇಲ್ದಿದ್ರೆ ಮೋಸ ಹೋಗೋದು ಗ್ಯಾರಂಟಿ. ಮದುವೆಯಾಗುವುದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿರೋ ಪ್ರಕರಣ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ವರದಿಯಾಗಿದೆ. ಮ್ಯಾಟ್ರಿಮೋನಿ ಮೂಲಕ ಪರಿಚಿತನಾಗಿದ್ದ ಈತ ಮದುವೆಯಾಗುವುದಾಗಿ ನಂಬಿಸಿ ಹಣ ಮತ್ತು ಒಡವೆಯನ್ನ ಪಡೆದು ವಂಚಿಸಿದ್ದಾನೆ. ಈತನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ 12 ಪ್ರಕರಣಗಳು ದಾಖಲಾಗಿವೆ. ಅಂದಹಾಗೆ ಈತನ ಹೆಸರು ಭೀಮ್ರಾಜ್. ಮ್ಯಾಟ್ರಿಮೋನಿ ಅಪ್ಲಿಕೇಶನ್ನಲ್ಲಿ ಭದ್ರಾವತಿಯ ಮಹಿಳೆಗೆ ಪರಿಚಿತನಾಗಿ ಆಕೆಯಿಂದ ಮೊದಲು ಫೋನ್ ಪೇಯ ಮೂಲಕ 5,43,000 ರೂಪಾಯಿ, ಬಳಿಕ 2 ಲಕ್ಷ ನಗದು, ತದನಂತರ 30 ಗ್ರಾಂ ಬಂಗಾರದ ಆಭರಣಗಳನ್ನು ಪಡೆದುಕೊಂಡಿದ್ದಾನೆ. ಮೋಸ ಹೋದ ಮಹಿಳೆ ಸದ್ಯ ಭದ್ರಾವತಿಯ ಹಳೇನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಭೀಮ್ರಾಜ್ ಅಲಿಯಾಸ್ ಜೈ ಭೀಮ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಪರಿಶೀಲನೆ ನಡೆಸಿದಾಗ ಈತ ಕೊಪ್ಪಳದ ಕಾರಾಗೃಹದಲ್ಲಿ ಇದ್ದಾನೆ. ಹಲವಾರು ಠಾಣೆಗಳಲ್ಲಿ 12 ಪ್ರಕರಣಗಳು ದಾಖಲಾಗಿವೆ. ಮೂಲತಃ ವಿಜಯಪುರದ ಹಿಟ್ಟಿನಹಳ್ಳಿ ಗ್ರಾಮದವನಾಗಿದ್ದು ಅನ್ನೋದು ಬೆಳಕಿಗೆ ಬಂದಿದೆ. ಯಾವುದಕ್ಕೂ ಹುಡುಗನನ್ನ ಹುಡುಕುವಾಗ ಯುವತಿಯರು ಎಚ್ಚರದಿಂದ ಇದ್ರೆ ಬಹಳಾನೇ ಒಳ್ಳೆಯದು, ಇಲ್ದಿದ್ರೆ ಮೋಸ ಹೋಗೋದಂತೂ ಗ್ಯಾರಂಟಿ.